ರಾಜೀನಾಮೆ ನೀಡ್ತಾರೆ ಅಂತ ಅದರ ಬಗ್ಗೆ ಕೇಳಬಹುದು ಅಂತ. ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಮಾಜಿ ಸಚಿವರು ವೆಂಕಟರಮಣಪ್ಪ ಅವರು ಮತ್ತು ನಮ್ಮ ಶಾಸಕರು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೆಯುವಂಥವ್ರು. ನಾವು ಸ್ಥಾನ ಮುಖ್ಯ ಅಲ್ಲ, ಅವರು ಗೌರವ ಕಾಪಾಡೋರು. ನಾನು ಹರಾಜು ಪ್ರಕ್ರಿಯೆಗಳು ಇವು ಮಾಡಬೇಕು, ಬಜೆಟ್ ಮೀಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಡಿಸೈಡ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ಇನ್ನೇನು ನಾಳೆ ಹೋಗಿ ಮಾಜಿ ಸಚಿವರು ವೆಂಕಟರಮಣಪ್ಪ ಅವ್ರನ್ನ ಭೇಟಿ ಆಗ್ತೀನಿ. ಹೋಗಿ ನಾಳೆ ಅವ್ರನ್ನ ನಾಡ್ದು ಕೊಟ್ಟು ಬಂದರೆ ನಾಡ್ದು ಕೊಟ್ಟು ಬರ್ತೀನಿ, ಸೋಮವಾರ ಕೊಟ್ಟು ಬಂದರೆ ಸೋಮವಾರ ಕೊಟ್ಟು ಬರ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ನನ್ನ ರಾಜೀನಾಮೆ 100% ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಓಕೆ, ಮುಂದೆ ಯಾರೇ ಅಧ್ಯಕ್ಷರಾದರೆ ಅವರಿಗೆ ನಿಮ್ಮ ಸಹಕಾರ ಬೆಂಬಲ ಯಾವುದು? ನಮ್ಮದು ಯಾರನ್ನೇ ಮಾಡಿದ್ರು ನಮ್ಮದು ಸಂಪೂರ್ಣ ಬೆಂಬಲ ಇದ್ದೇ ಇರುತ್ತೆ. ಯಾಕೆಂದರೆ ನಮ್ಗೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೂ ಗೊಂದಲ ಇನ್ನೊಂದು ಇಲ್ಲ. ನಮ್ಮದು ಯಾವ ವಿಚಾರದಲ್ಲಿ ಇದ್ರೂ ನಾವು 100% ಅವ್ರು ನಾವೀಗ ನಮಗೆ ಗೌರವ ಕೊಟ್ಟು ಮಾಡಿದಾಗ ನಾವು ಗೌರವ ಕೊಟ್ಟು ಮಾಡೋದು ನಮ್ಮ ಕರ್ತವ್ಯ. ನಮ್ಮಲ್ಲಿ ಆ ಥರ ಏನೂ ಬರೋದಿಲ್ಲ. ನಾವು ಸಂಪೂರ್ಣವಾಗಿ ಸಂತೋಷದಿಂದ ನಾವು, ಯಾಕಂದರೆ ಈ ಹುದ್ದೆ ಒಂದು ಶಾಶ್ವತ ಅಲ್ಲ. ನಾವು ನಮಗೇನೋ ಒಂದೆರಡು ದಿವಸ ಕಾಲಾವಕಾಶ ಅಂತ ನಮ್ಮ ಮಾಜಿ ಸಚಿವರ ಹತ್ರ ಕಿತ್ತಾಡಿದ್ದೀನಿ, ಹೊಡೆದಾಡಿದ್ದೀನಿ, ನಾನು ಆ ಪದವಿ ತಂದುಕೊಂಡಿದ್ದೀನಿ. ಅಷ್ಟೇ ಆಗಲಿ, ನನಗೆ ಇನ್ನೇನು ಬೇರಲ್ಲ. ನಾನು ಬಂದಿರೋ ಅಷ್ಟು ದಿವಸನೂ ಒಳ್ಳೆ ಕೆಲಸ ಮಾಡಿದ್ದೀನಿ. ಯಾರ ಹತ್ರ ನಾನು ಕೆಟ್ಟನ್ನು ಅನ್ಸ್ಕೊಂಡಿಲ್ಲ. ಏನೋ ಪುರಸಭೆಗೆ ಒಂದು ಆದಾಯ ತಂದಿದ್ದೀನಿ. ಇಷ್ಟು ದಿವಸ ಮಾಡಿದಿರೋಂಥದ್ದು ಮಾಡಿ ಒಂದು ಆದಾಯ ತಂದಿದ್ದೀನಿ. ಈಗ ನಾಳೆ ನಮ್ಮ ಮಾಜಿ ಸಚಿವರು ಆಲ್ರೆಡಿ ನಮ್ಮ MLAಗೆ ವಿಚಾರ ತಿಳಿಸಿದ್ದೀನಿ. ಮೊನ್ನೆ ಹಬ್ಬಕ್ಕಿಂತ ಮುಂಚೆನೇ ವಿಚಾರ ತಿಳಿಸಿದೆ. ನಾನು ಹಬ್ಬ ಆದ ನಂತರ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಅದೇ ಮಾತು ಸಿದ್ಧವಾಗಿದ್ದೀನಿ. ಸರ್, ಪಾವಗಡದ ಜನತೆ ನಿಮ್ಮ ಮೇಲೆ ಒಂದಷ್ಟು ಭರವಸೆಗಳು ಇಟ್ಕೊಂಡಿದ್ರು. ಆ ಭರವಸೆಗಿಂತ ಹೆಚ್ಚಾಗಿ ಈಡೇರಿಸಿದಾರ ಅಂತ ಮಾತಿದೆ. ಈಗ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಪಾವಗಡ ತಾಲೂಕಿನ ಟೌನಿನ ಜನತೆಗೆ ನಾನು ಮೊದಲನೇದಾಗಿ ಆಭಾರಿಯಾಗಿರ್ತೀನಿ. ಯಾಕೆಂದರೆ ನನ್ನನ್ನು 3 ಸಾರಿ ಗೆಲ್ಲಿಸಿದ್ದಾರೆ. ಅವರು 3 ವಾರ್ಡಲ್ಲಿ ಕಂಟಿನ್ಯೂಗಿ ಸತತವಾಗಿ ಗೆಲ್ಲಿಸಿದ್ದಾರೆ. ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಇನ್ನೂ ಒಂದು ಸತಿ ನಿಂತ್ಕೊಳ್ಳೋ ಅಂತ ಹೇಳಿ ನಮ್ಮ ಸಚಿವರು ಅಂದರೆ ನಾನು ನಿಂತ್ಕೊತೀನಿ. ಇಲ್ಲ ಅಂದರೆ ಆರಾಮಾಗಿ ಇನ್ನೊಬ್ರು ಯಾರಾದರೂ ಅವಕಾಶ ಮಾಡಿಕೊಡೋದ್ರೆ ಬೇರೆಯವ್ರಿಗೆ ಅವಕಾಶ ಮಾಡ್ತೀನಿ. ನನಗೆ ಅಧಿಕಾರ ಶಾಶ್ವತ ಅಲ್ಲ. ನಾನು ಇರೋ ದಿವಸ ಒಳ್ಳೇದು ಮಾಡಿದ್ದೀನಿ, ನನಗೆ ಅಷ್ಟೇ ಸಾಕು ಅಂತ ನನ್ನ ತೃಪ್ತಿ ಇದೆ. ನನಗೆ ಈ ಪದವಿಯಲ್ಲಿ ಇರಬೇಕು ಅನ್ನೋದೇನು ಉದ್ದೇಶ ಅಂತ ಅದೇನಿಲ್ಲ ಅಲ್ವಾ. ಒಂದು ವೇಳೆ ಮಾಜಿ ಸಚಿವರು ನಿವೃತ್ತಿ ಆಗಿದ್ರೆ 100% ಎರಡನೇ ಮಾತಿಲ್ಲ. ಅದರಲ್ಲಿ ನಾನು ಹಠ ಹಿಡಿದು ಬಂದಿರೋನಂತೂ ಅಲ್ಲ. ಅಧ್ಯಕ್ಷರ ಪದವಿಗೋಸ್ಕರ ಹಠ ಹಿಡಿದಿದ್ದೆ, ನಾನು ಇಲ್ಲ ಅಂದಿಲ್ಲ. ಏನೋ ನಮ್ಮ ಪಕ್ಷದಲ್ಲಿ ಮಾಮೂಲಿ ಇರ್ತವೆ. ಅಧ್ಯಕ್ಷರ ಪದವಿ ಬೇಕಂತ ನಾವು ಜೋರಾಗಿ ಕಿತ್ತಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮಾಜಿ ಇನ್ಯಾರ ಹತ್ರ ಕಿತ್ತಾಡ್ಬೇಕು ನಾವು? ಅವ್ರ ಹತ್ರ ಬಿಟ್ಟರೆ ಬೇರೆಯವ್ರ ಹತ್ರ ಕಿತ್ತಾಡೋಕ್ಕಾಗತ್ತಾ? ನಮ್ಮ ಅಧ್ಯಕ್ಷರ ಹತ್ರ ಕಿತ್ತಾಡಬೇಕು, ಇಲ್ಲಾಂದರೆ ನಮ್ಮ ಮಾಜಿ ಸಚಿವರ ಹತ್ರ, ಇಲ್ಲಾಂದರೆ ಶಾಸಕರ ಹತ್ರ ಕಿತ್ತಾಡಬೇಕು. ಈಗ ಬೇರೆಯವ್ರ ಹತ್ರ ಕಿತ್ತಾಡಿದ್ರೆ ಬರೋದೇನಿರುತ್ತೆ ಅಲ್ವಾ? ಹಂಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೋ ಆ ಥರ ಗೊಂದಲಗಳು ಇನ್ನೊಂದು ಇಲ್ಲ. ನಾವು ಮುಂದೆ ನಮ್ಮ ಸಚಿವರು, ಮಾಜಿ ಸಚಿವರು, ಶಾಸಕರು ಅವ್ರಿಗೆ ಯಾರಿಗೆ ಹೇಳಿದ್ರೆ ಅವ್ರಿಗೆ ನಾನು ಸಂಪೂರ್ಣವಾಗಿ ಬೆಂಬಲವಾಗಿ ಕೊಡ್ತೀವಿ. ನಾವು ಇದರಲ್ಲಿ ಎರಡನೇ ಮಾತಿರಲ್ಲ ಸರ್. ಈಗ ಕಿರೀಟ ಇದ್ದಂಗೆ ಆ ಅಧಿಕಾರ ಆ ಸ್ಥಾನದಲ್ಲಿ ಕೂತ್ಕೊಂಡ್ಮೇಲೆ ತಮ್ಮ ಅನುಭವ ಏನು ಅಂತ, ಹೇಗಿರುತ್ತೆ ಅಂತ ಒಂದು ಹೇಳ್ತೀನಿ. ಈಗ ಹಿಂದೆ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರುಗಳೆಲ್ಲ ಯಾವ ಥರ ಮಾಡಿದ್ರು ಅನ್ನೋದು ನಾವೆಲ್ಲ ನೋಡಿದ್ವಿ. ಯಾಕೆಂದರೆ ಅದು ಸಪೋಸ್ ಎಕ್ಸಾಂಪಲು ನಮ್ಮ ಬಾಬಣ್ಣವ್ರ ತಂದೆ GS ಧರ್ಮಪಾಲ್ ಅವರು ಈ ಒಂದು ಪದವಿಯಲ್ಲಿ ಅವರು ಹಿಂದೆ ಎಲ್ಲ ಹಲವಾರು 3 ವರ್ಷ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಪುರಸಭೆಗೆ ಮೈನ್ ರೆವಿನ್ಯೂ ಬರಬೇಕಾದ್ರೆ ಮೂಲ ಕಾರಣ GS ಧರ್ಮಪಾಲ್ ಅವರು. ಅವತ್ತು ಮಾಡಿರೋ ಒಂದು ಶ್ರಮ ಇವತ್ತು ನಮ್ಮ ಪುರಸಭೆಗೆ ಇನ್ನು ನಾನು ಬಂದು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ಆಗಲಿ, ಅದರಲ್ಲೇನು ಕಮ್ಮಿ ಮಾಡಿಲ್ಲ. ಯಾಕೆಂದರೆ ಅವರ ಅಧ್ಯಕ್ಷರುಗಳು ಇದ್ದಾಗ ಅವರು ಹಗಲು ರಾತ್ರಿ ಟೆನ್ಷನ್ಗಳು ತಗೊಂಡು ಎಲ್ಲ ಕೆಲಸಗಳು ಮಾಡ್ತಾಯಿದ್ರು. ಈಗ ಅದೇ 6 ತಿಂಗಳು ನನಗೆ ಈ ವಿಚಾರಕ್ಕೆ ನಾನು ರಾತ್ರಿ ಹೊತ್ತು ಇದ್ದೇ ಬರ್ತಿರ್ಲಿಲ್ಲ. ನನಗೆ ಅನುಭವ ಆಗಿದೆ. ಅದು ಬೆಳಿಗ್ಗೆ ಎದ್ದರೆ ಏನು ಆಗ್ಬಿಟ್ಟು ಪುರಸಭೆಯಲ್ಲಿ ಹೋಗಿ ನಾನು ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದೊಂದು ಚಿಂತೆ ಮಾಡಿದ್ದೀನಿ. ನಾನು ಟೌನ್ ಬಗ್ಗೆನೂ ಸ್ವಲ್ಪ ಚಿಂತೆ ಮಾಡಿದ್ದೀನಿ ಎಲ್ಲ ಕಡೆನೂ. ಏನಂದರೆ ನಮಗೆ ಟೈಮ್ ಸರಿಯಾಗಿ ಇನ್ನು ಗ್ರ್ಯಾಂಟ್ಸ್ ಬಂದಿಲ್ಲ. ಆಲ್ರೆಡಿ ನಮಗೆ ಏನು ಬಂದಿದೆ ಅಂದರೆ ನಗರೋತ್ಥ ಅಮೃತ್ ಯೋಜನೆಯಲ್ಲಿ ಬಂದಿದೆ. ಅದರಲ್ಲಿ ಕೆಲವೆಲ್ಲ ಪೈಪ್ಲೈನ್ಗಳು ಆಗ್ತಾಯಿದೆ. ಹಾಗಾಗಿ ಕೆಲವು ಕಡೆ ರೋಡ್ಗಳು ಹೊಡೆದಿದ್ದಾರೆ. ಆ ಹೊಡೆದಿರೋದ್ರಿಂದ ಜನಗಳಿಗೆ ಸ್ವಲ್ಪ ಕಷ್ಟಕರವಾಗಿದೆ. ಅದರಲ್ಲಿ ಒಂದು 6 ತಿಂಗಳು ಅವರು ತಡ್ಕೊಂಡ್ರೆ ಮುಂದೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು
ಇದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ನಾವು ಪೈಪ್ಲೈನ್ ಮಾಡಬೇಕಾದ್ರೆ ಕಂಪ್ಲೀಟ್ ಹೊಡಿಬೇಕು. ಅವರು ನಂಬರ್ 2 ಅಲ್ಲಿ ಮನೆಯಲ್ಲಿ ಕೊಡ್ತಾ ಇದ್ದಾರೆ. ಹಂಗಾಗಿ ಓಕೆ ಸರ್, ಒಟ್ಟಾರೆ ಯೋಜನೆಗಳನ್ನ ಮುಂದುವರಿಸ್ಕೊಂಡು ಹೋಗಿ ಅಂತ ನಾವು ಆಶಿಸ್ತೀವಿ. ಎರಡನೇ ಮಾತಿಲ್ಲ, ಯಾರೇ ಬಂದರೂ ನಮ್ಮದು ನಾವು ಇರೋ ತನಕ ನಾವು ಅವ್ರ ಜೊತೆಲ್ಲ ಅದೇ ಥರ ಇರ್ತೀವಿ ಸಂಪೂರ್ಣವಾಗಿ. ಈಗ ನಮ್ಮ ಯಾವುದೇ ಒಂದು ಅಡಚಣೆಯಿಂದ ನಾವು ಕ್ಲಿಯರ್ ಆಗಿ ನಾವು ಇರ್ತೀವಿ. ಓಕೆ, ರೈಟ್.